ಓಹೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅರೌಂಡ್ 13,000 ಒಳಗಡೆ ನಿಮ್ಗೆ ಯಾವೆಲ್ಲ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಬರ್ತವೆ ಅಂತಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಆಗಿರ್ತಕ್ಕಂಥ ಫೋನ್ಸ್, ಕೆಲವೊಂದಿಷ್ಟು ಫೋನ್ಸ್ಗಳಿದ್ದಾವೆ, ಒಂದು 5 ಫೋನ್ಸ್ಗಳು. ಆ ಒಂದು ಫೋನ್ಸ್ಗಳ ಬಗ್ಗೆ ಕೂಡ ನಿಮಗೆ ಒನ್ ಬೈ ಒನ್ ತಿಳಿಸ್ಕೊಡ್ತೀನಂತೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಸೊ ಇಷ್ಟು ಫೋನ್ಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅಷ್ಟು ಫೋನ್ಸ್ಗಳು ಕೂಡ ಇವಾಗ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಕೋಬೋದು, ಆಫ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಕೋಬೋದು. ಸ್ಮಾರ್ಟ್ ಫೋನ್ಸ್ ಬೆಸ್ಟ್ ಅನಿಸ್ತು ಅಂತಂದರೆ ನಿಮಗೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಇಲ್ಲ ಅಂತಂದರೆ ಇಲ್ಲ. ಸೊ ಬನ್ನಿ ಈ ಸ್ಮಾರ್ಟ್ ಫೋನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಲಿಸ್ಟಲ್ಲಿ ಬರುತ್ತೆ ಮೊದಲನೇ ಫೋನ್. ಸೊ ಲಾವಾ ಯುವಾ ಅಂತಂದ್ಬಿಟ್ಟು 5G ಫೋನ್. ಸೊ ಈ ಒಂದು ಫೋನ್ನಾಗ ನೀವು ಡಿಸ್ಪ್ಲೇ ನೋಡ್ಕೊಳಪ್ಪ ಅಂತಂದರೆ 6.52 ಇಂಚಸ್ನ HD ಪ್ಲಸ್ 90 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಈ ಒಂದು ಪ್ರೊಸೆಸರ್ಲಿ ಯುನಿಸ್ಕೋ T750 ಸ್ಕೋರ್ ನೋಡ್ತಾ ಇದ್ದೀವಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ನೋಡ್ಕೊಂಡಾಗ 4GB ಮತ್ತು 128GB ಸ್ಟೋರೇಜ್ ಸಹ ನಮಗೆ ಈ ಫೋನಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಕ್ಯಾಮ್ರಾ 50+2 ಮೆಗಾ ಪಿಕ್ಸೆಲ್ನ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದಾರೆ. 8 ಮೆಗಾ ಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ ಸಹ ನಾವಿಲ್ಲಿ ನೋಡ್ಕೋಬೋದು. 5000 mAh ಬ್ಯಾಟ್ರಿ ಜೊತೆಗೆ 18 ವ್ಯಾಟ್ನ ಪವರ್ ಅಡ್ಯಾಪ್ಟರ್ ಸಹ ಈ ಒಂದು ಫೋನಲ್ಲಿ ಸಿಗುತ್ತೆ. Android 13 OS ಈ ಒಂದು ಫೋನಲ್ಲಿ ರನ್ ಆಗುತ್ತೆ ಅಂತ ಹೇಳ್ಬೋದು. 1499 ರೂಪಾಯಿಗೆ ಈ ಒಂದು ಫೋನ್ ನಿಮಗೆ ಪ್ರೈಸ್ನ ಅವೈಲೇಬಲ್ ಇರುತ್ತೆ. ಈ ಒಂದು ಫೋನ್ ನಿಮ್ಗೆ ಬೇಕಿತ್ತು ಅಂತಂದರೆ 9499 ರೂಪಾಯಿಗೆ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೋಬೋದು. ಈ ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಲಿಸ್ಟಲ್ಲಿ ಬರುತ್ತೆ ಎರಡನೇ ಫೋನ್ ರಿಯಲ್ಮಿ ನಾರ್ಜೋ N65 5G ಅಂತಂದ್ಬಿಟ್ಟು ದ ಬೆಸ್ಟ್ ಫೋನ್ ಅಂತ ಕೂಡ ಕರಿಬೋದು. ಇಂಡಿಯಾಸಲ್ಲಿ ನಾರ್ಜೋ ಸೀರೀಸ್ ಅಂತ ಬಂದಾಗ ಬೆಸ್ಟ್ ಕ್ಯಾಮ್ರಾ ಮತ್ತು ಬೆಸ್ಟ್ ಡಿಸ್ಪ್ಲೇಯಲ್ಲಿ ಈ ಒಂದು ಫೋನ್ಸ್ಗಳನ್ನ ನೋಡ್ಕೋಬಹುದು. ಈ ಒಂದು ಫೋನ್ನ ಡಿಸ್ಪ್ಲೇ ನೋಡ್ಕೊಂಡಾಗ 6.67 ಇಂಚಸ್ನ HD ಪ್ಲಸ್ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಸಹ ಇಲ್ಲಿ ಆಗುತ್ತೆ ಅಂತ ಹೇಳ್ಬೋದು. MediaTek Dimensity 6300 ಪ್ರೊಸೆಸರ್ ನೋಡ್ತಾ ಇದ್ದೀವಿ. 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಸಹ ನೋಡ್ಕೋಬೋದು. 50 ಮೆಗಾ ಪಿಕ್ಸೆಲ್ನ ಬ್ಯಾಕಲ್ಲಿ ನೋಡೋದು ಕ್ಯಾಮ್ರಾ ಸಿಗ್ತಾ ಇದೆ. ನಮಗೆ 8 ಮೆಗಾ ಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ ಸಹ ನೋಡ್ಕೋಬೋದು. 5000 mAh ಬ್ಯಾಟ್ರಿ ಜೊತೆಗೆ 15 ವ್ಯಾಟ್ನ ಪವರ್ ಅಡ್ಯಾಪ್ಟರ್ ಸಹ ಸಿಗ್ತಾ ಇದೆ. ಔಟ್ ಆಫ್ ದ ಬಾಕ್ಸ್ Android 14 ನೋಡ್ತಾ ಇದ್ದೀವಿ. ರಿಯಲ್ಮಿ UI 5.0 OS ಸಹ ನಾವಿಲ್ಲಿ ನೋಡ್ಕೋಬೋದು. ಈ ಒಂದು ಬೆಸ್ಟ್ ಪ್ರೈಸ್ ಏನಪ್ಪ ಅಂತಂದರೆ 11,499ಕ್ಕೆ ಈ ಒಂದು ಫೋನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಬೇಕಿತ್ತಂದರೆ ಪರ್ಚೇಸ್ ಮಾಡ್ಕೋಬಹುದು. ಲಿಸ್ಟಲ್ಲಿ ಬರುತ್ತೆ ಮೂರನೇ ಫೋನ್, ಅದು ಕೂಡ ರೆಡ್ಮಿ 13C 5G ಅಂತಂದ್ಬಿಟ್ಟು ದ ಬೆಸ್ಟ್ ಫೋನ್ ಅಂತ ಕೂಡ ಕರಿಬೋದು. ರೆಡ್ಮಿಯಲ್ಲಿ ಕೂಡ ಈ ಒಂದು ಬೇಸ್ ವೇರಿಯಂಟ್ಗಳಲ್ಲಿ ಇದು ಫೋನ್ ಕೂಡ ಒಂದು ಲೆವೆಲ್ಗೆ ಅನ್ನೋದಕ್ಕಿಂತ ಚೆನ್ನಾಗಿರೋ ಫೋನ್ ಮತ್ತು ಬೆಸ್ಟ್ ಫೋನ್ ಅಂತ ಕೂಡ ಕರಿಬೋದು. ಇದ್ದಿದ್ರಲ್ಲೇ ಈ ಒಂದು ಪ್ರೈಸ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಮತ್ತು ಪವರ್ಫುಲ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಏನೋ 6.74 ಇಂಚಸ್ನ HD ಪ್ಲಸ್ ಡಿಸ್ಪ್ಲೇ ನೋಡ್ತಾ ಇದೆ. ಇದು ಕೂಡ 90 Hz ರಿಫ್ರೆಶ್ ರೇಟ್ ಸಹ ನೋಡ್ಕೋಬಹುದು. ಗೋರಿಲ್ಲಾ ಗ್ಲಾಸ್ನ 3 ಪ್ರೊಟೆಕ್ಷನ್ ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ಒಂದು ಬೆಸ್ಟ್ ಡಿಸ್ಪ್ಲೇ ಅಂತ ಕರಿಬಹುದು. MediaTek Dimensity 6100 ಪ್ರೊಸೆಸರ್ ನೋಡ್ತಾ ಇದ್ದೀವಿ. 6GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ಸಹ ನೋಡ್ಕೋಬಹುದು. 50+2 ಮೆಗಾ ಪಿಕ್ಸೆಲ್ನ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀವಿ. 5 ಮೆಗಾ ಪಿಕ್ಸೆಲ್ನ ಫ್ರಂಟಲ್ಲಿ ನಮ್ಮ ಸೆಲ್ಫಿ ಶೂಟರ್ ಸಹ ನೋಡ್ಕೋಬಹುದು. 5000 mAh ಬ್ಯಾಟರಿ ಜೊತೆ 18 ವ್ಯಾಟ್ನ ಪವರ್ ಅಡ್ಯಾಪ್ಟರ್ ಸಹ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಿದೆ. ಸೊ ಒಂದು ಬೆಸ್ಟ್ ಆಪ್ಷನ್ ಕೂಡ ಈ ಒಂದು ಫೋನ್ ಆಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿರೋ ಫೋನ್ ಅಂತ ಕೂಡ ಕರಿಬೋದು. ಔಟ್ ಆಫ್ ದ ಬಾಕ್ಸ್ Android 13 ನೋಡ್ತಾ ಇದ್ದೀವಿ. MIUI 14 OS ಈ ಒಂದು ಫೋನಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಫೋನ್ನ ಬೆಸ್ಟ್ ಪ್ರೈಸ್ ನೋಡ್ಕೊಂಡಪ್ಪ ಅಂದರೆ 12,499ಕ್ಕೆ ಈ ಒಂದು ಫೋನ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. 12,500ಕ್ಕೆ ಒಂದು ಬೆಸ್ಟ್ ಫೋನ್ ಅಂತ ಕರಿಬಹುದು. ಸೊ ಲಿಸ್ಟಲ್ಲಿ ಬರುತ್ತೆ ನೆಕ್ಸ್ಟ್ ಫೋನ್, ನಾಲ್ಕನೇ ಫೋನ್ ಪೋಕೋ M6 5G ಅಂತಂದ್ಬಿಟ್ಟು. ಸೊ ಈ 5G ಫೋನ್ಸ್ ದ ಬೆಸ್ಟ್ ಅಂತ ಕರಿಬೋದು. ಪೋಕೋ ಸೀರೀಸಲ್ಲಿ ಈ ಒಂದು ಫೋನ್ ಡಿಸ್ಪ್ಲೇ ಆಗಿತ್ತು. ಕ್ಯಾಮ್ರಾದಲ್ಲಿ ಕೂಡ ಪೋಕೋ ಒಂದು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಲಾಸ್ಟಲ್ಲೆಲ್ಲ F ಸೀರೀಸಲ್ಲಿ ಮದರ್ ಬೋರ್ಡ್ ಇಶ್ಯೂ ಆಗಿ ಸೊ ಆ ಒಂದು ಫೋನಿಂದ ಸ್ವಲ್ಪ ಈ ಒಂದು ಫೋನ್ ಮಾರ್ಕೆಟಲ್ಲಿ ಸ್ವಲ್ಪ ಹಿಂದೆ ಏಟ್ ಆಗ್ತಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಈ ಒಂದು ಫೋನ್ನಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ. ಈಗಿನ ಫೋನ್ಗಳಲ್ಲಿ ಅವೆಲ್ಲ ಸ್ವಿಚ್ ಮಾಡಿಕೊಂಡು ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳಿಲ್ಲದೆ ಈ ಒಂದು ಫೋನ್ ಮಾರ್ಕೆಟಲ್ಲೆಲ್ಲ ಲಾಂಚ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಅಷ್ಟಲ್ಲದೆ ಈ ಒಂದು ಫೋನ್ ಕೂಡ ಈ ಮಾರ್ಕೆಟಲ್ಲಿ ಸಖತ್ ಹೈಪ್ ಕೂಡ ಮಾಡ್ತಾ ಇದೆ ಅಂತ ಹೇಳ್ಬೋದು. 6.74 ಇಂಚಸ್ನ HD ಪ್ಲಸ್ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಅದು ಕೂಡ 90 Hz ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ. ಗೋರಿಲ್ಲಾ ಗ್ಲಾಸ್ನ 3 ಪ್ರೊಟೆಕ್ಷನ್ ಸಹ ಈ ಒಂದು ಫೋನಲ್ಲಿ ಸಿಗ್ತಿದೆ. MediaTek Dimensity 6100 ನೋಡ್ತಾ ಇದ್ದೀವಿ. 6GB ರ್ಯಾಮ್ ಜೊತೆ 128GB ಸ್ಟೋರೇಜ್ ಸಹ ನಾವು ಈ ಒಂದು ಫೋನಲ್ಲಿ ನೋಡ್ಕೋಬೋದು. 50+ ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು AI ಸಪೋರ್ಟ್ ಆಗುತ್ತೆ. ಮತ್ತು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನಮಗೆ ಇದರಲ್ಲಿ ನೋಡೋಕ್ಕಿರುತ್ತೆ. ಫಸ್ಟ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡ್ ಕ್ಯಾಮ್ರಾ AI ಆಪ್ಟಿಮೈಸೇಷನ್ ಇರುತ್ತೆ. ಇನ್ನು ಫ್ರಂಟ್ ಸೆಲ್ಫಿ ನೋಡ್ಕೊಂಡಾಗ 5 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ನೋಡ್ತಾ ಇದ್ದೀವಿ. ಇನ್ನು 5000 mAh ಬ್ಯಾಟರಿ ಜೊತೆ 18 ವ್ಯಾಟ್ನ ಪವರ್ ಅಡ್ಯಾಪ್ಟರ್ ಸಹ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಿದೆ. ಆ್ಯಂಡ್ ಔಟ್ ಆಫ್ ದ ಬಾಕ್ಸ್ Android 13 ನೋಡ್ತಾ ಇದ್ದೀವಿ. MIUI 14 OS ಈ ಒಂದು ಫೋನಲ್ಲಿ ನೋಡ್ಕೋಬೋದು. ಅದನ್ನು 11,499 ರೂಪಾಯಿಗೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೋದು.
11,500 ಅಂತ ಹೇಳ್ಬೋದು ಬೆಸ್ಟ್ ಪ್ರೈಸ್ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋತೀನಿ ಅಂತಂದರೆ ನೋಡ್ಕೊಳ್ಳಿ. ಈ ಒಂದು ಆಪ್ಷನ್ ಆಗುತ್ತೆ ಅಂತಂದರೆ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಲಿಸ್ಟಲ್ಲಿ ಬರುತ್ತೆ 5ನೇ ಫೋನ್. ಸೊ ಈ ಒಂದು ಫೋನ್ ನಿಮಗೆ ಬ್ರ್ಯಾಂಡ್ ಇಂಪಾರ್ಟೆಂಟ್ ಆಗಲ್ಲ ಗುರು, ಯಾವ ಫೋನ್ ಆದರೂ ಪರವಾಗಿಲ್ಲ. ಸೊ ಈ ಒಂದು ಫೋನ್ ನಾನು ಪರ್ಚೇಸ್ ಮಾಡ್ಕೋತೀನಿ ಅನ್ನಂಗಿತ್ತು ಅಂತಾರೆ ಐಟೆಲ್ P55 5Gನೂ ಕೂಡ ನಿಮಗೆ ಒಂದು ಬೆಸ್ಟ್ ಆಪ್ಷನಬಲ್ ಆಗುತ್ತೆ. 6.6 ಇಂಚಸ್ನ HD+ ಡಿಸ್ಪ್ಲೇ ನೋಡ್ತಾ ಇದೀವಿ. 90 Hz ರಿಫ್ರೆಶ್ ಸಹ ಇಲ್ಲಿ ನಾವು ನೋಡ್ಕೋಬಹುದು. MediaTek Dimensity 6080 ಪ್ರೊಸೆಸರ್ ನೋಡ್ತಾ ಇದೀವಿ. 6GB ರ್ಯಾಮ್ ಜೊತೆ 128GB ಸ್ಟೋರೇಜ್ ಸಹ ನೋಡ್ಕೋಬಹುದು. 50 MP ಸೆಕೆಂಡ್ ಕ್ಯಾಮ್ರಾ ಬಂದು AI ಆಪ್ಟಿಮೈಸೇಷನ್ ಇರುತ್ತೆ. ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ಕೋಬಹುದು. 8 MP ಸೆಲ್ಫಿ ಶೂಟರ್ ಸಹ ನಾವು ಈ ಒಂದು ಫೋನಲ್ಲಿ ನೋಡ್ಕೋಬಹುದು. ಇನ್ನು 5000 mAh ಬ್ಯಾಟರಿ ಜೊತೆಗೆ 18 ವ್ಯಾಟ್ನ ಪವರ್ ಅಡಾಪ್ಟರ್ ಸಹ ನಮಗೆ ಸಿಗ್ತಾ ಇದೆ. ಔಟ್ ಆಫ್ ದ ಬಾಕ್ಸ್ Android 13 OS ಈ ಒಂದು ಫೋನಲ್ಲಿ ನೋಡ್ಕೋಬಹುದು. ಸೊ ಇಷ್ಟೆಲ್ಲ ಫೋನ್ಸ್ ಬಗ್ಗೆ ನಾನು ಏನು ರಿವ್ಯೂ ಕೊಟ್ಟೆ. ಸೊ ಇವೆಲ್ಲ ಫೋನ್ಸ್ಗಳು ಕೂಡ ಒಂದು ಬೆಸ್ಟ್ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿ ಏನಾಗಿತ್ತು ಅಂದರೆ ಈ ಒಂದು ಫೋನ್ಸ್ಗಳು ಬೆಸ್ಟ್ ಆಪ್ಷನ್ ಆಗುತ್ತೆ. ಬೇಕಿತ್ತು ಅಂತಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಅಮೆಝಾನಲ್ಲಾದರೂ ಪರ್ಚೇಸ್ ಮಾಡ್ಕೊಳ್ಳಿ, ಫ್ಲಿಪ್ಕಾರ್ಟಲ್ಲಿ ಆದರೂ ನೀವು ಪರ್ಚೇಸ್ ಮಾಡ್ಬೋದು. ಆಫ್ಲೈನ್ ಮಾರ್ಕೆಟಲ್ಲಾದರೂ ಕೂಡ ಪರವಾಗಿಲ್ಲ. ನಿಮಗೆ ಇನ್ನೂ ಆಫ್ಲೈನ್ ಮಾರ್ಕೆಟಲ್ಲಿ 1,000 2,000 ಇನ್ನೂ ಕಡಿಮೆ ಆಗುತ್ತೆ. ನೀವೇನಾದ್ರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋತೀನಿ ಅಂತಂದರೆ ಸೊ ಪ್ರೈಸ್ ಏನಿರುತ್ತೆ ಸೊ ಆ ಪ್ರೈಸ್ಗೆ ಪರ್ಚೇಸ್ ಮಾಡ್ಕೋಬೋದು. ಏನಾದರೂ ಆಫರಿಂಗ್ ಟೈಮಲ್ಲಿ ಏನಾದರೂ ಪರ್ಚೇಸ್ ಮಾಡ್ಕೋತೀನಿ ಅಂದರೆ ಇನ್ನೂ ಕೂಡ ಬೆಟರ್. ನಿಮಗೆ 1,500 ಕೂಡ ಕನ್ಸೆಷನ್ ಆಗುತ್ತೆ, ಡಿಸ್ಕೌಂಟ್ ಆಗುತ್ತೆ. ನೋಡ್ಕೋಬೋದು. ನೀವೇನಾದರೂ ICC ಕ್ರೆಡಿಟ್ ಕಾರ್ಡ್, SBI ಕ್ರೆಡಿಟ್ ಕಾರ್ಡ್ ಏನಾದರೂ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ನ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಷಯಗಳನ್ನ ಡೇ ಬೈ ಡೇ ತಿಳಿಸ್ತಾ ಇರ್ತೀನಿ. ಅಂತ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ನಮಗೆ ಇನ್ನೂ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ಅಷ್ಟು ಒಳ್ಳೆ ಕಮೆಂಟ್ಸ್ಗಳನ್ನ ಕಳಿಸ್ತಾ ಯಾವುದಾದ್ರೂ ಫೋನ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕಿತ್ತು ಅನ್ನೋದಿತ್ತು ಅಂತಂದರೆ ಆ ಒಂದು ಫೋನ್ನ ಬಗ್ಗೆ ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಡ್ತೀನಂತೆ. ಸೊ ಕಮೆಂಟ್ ಕೂಡ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ನಮಸ್ಕಾರ.